ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಹಾಗೆಯೇ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಎಂದಿನಂತೆ ಇವತ್ತು ಕೂಡ ವೇದ ಪಾರಂಗತರು, ಜ್ಯೋತಿಷ್ಯ ಕೀರ್ತಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂಥ ಶ್ರೀ ಆಚಾರ್ಯ ಗುರುಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯನ ಚರಾಚರಂ ತತ್ಪದಂ ದರ್ಶಿತಂ ಯನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೇವೆ. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ನೋಡಿ, ಕೇಳಿಸ್ಕೊಳ್ಳೋದ್ರಿಂದನೇ ಎಷ್ಟೋ ಫಲಗಳು ಸಿಗುತ್ತೆ. ಇನ್ನು ಹೇಳೋದ್ರಿಂದನೂ ಕೂಡ, ಅದನ್ನು ಪಠಣ ಮಾಡೋದ್ರಿಂದನೂ ಕೂಡ ನಮಗೆ ಫಲಾನುಫಲಗಳು ಲಭಿಸ್ತವೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಇಂದಿನ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಕೃಷ್ಣ ತೃತೀಯ ಅಂತ ಹೇಳುವಂಥದ್ದು ಬುಧವಾರ. ಇವತ್ತು ರೇವತಿ ನಕ್ಷತ್ರ, ವೃದ್ಧಿಯೋಗ, ವಿಷ್ಟಿಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ನೋಡಿ, ಯಾವುದೇ ಶುಭ ಕಾರ್ಯಗಳನ್ನು ಅಥವಾ ಶುಭ ಪ್ರಯಾಣಗಳನ್ನು ಪ್ರಾರಂಭ ಮಾಡಬಾರ್ದು ಈ ಸಮಯದಲ್ಲಿ. ಈ ದಿನ 12 ಗಂಟೆ 17 ನಿಮಿಷದಿಂದ 1 ಗಂಟೆ 48 ನಿಮಿಷದವರೆಗೆ ರಾಹುಕಾಲ ಇರುವಂಥದ್ದು. ಇನ್ನು ಯಮಗಂಡ ಕಾಲ 7 ಗಂಟೆ 41 ನಿಮಿಷದಿಂದ 9 ಗಂಟೆ 13 ನಿಮಿಷದವರೆಗೆ ಯಮಗಂಡ ಕಾಲ. ಇನ್ನು ಗುಳಿಕ ಕಾಲ 10 ಗಂಟೆ 45 ನಿಮಿಷದಿಂದ 12 ಗಂಟೆ 17 ನಿಮಿಷದವರೆಗೆ ಗುಳಿಕ ಕಾಲವನ್ನು ನೋಡ್ಬೋದು. ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಳೋದು ಯಾರೆಲ್ಲ ಇರ್ತೀರಾ, ಈ ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. 4 ಗಂಟೆ 35 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 24 ನಿಮಿಷಕ್ಕೆ ಈ ದಿನ ಸಂಜೆ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ, ನಿತ್ಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ, ಯಾವುದೇ ಪ್ರಶ್ನೆಗಳಿದ್ರೂ ಗುರುಗಳ ಬಳಿ ನೇರವಾಗಿ ಮಾತನಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಕರೆ ಮಾಡಿದಾಗ ನೀವು ಹುಟ್ಟಿದಂತಹ ದಿನಾಂಕ, ಹುಟ್ಟಿದಂತಹ ಸಮಯ ಹಾಗೂ ಸ್ಥಳವನ್ನು ತಿಳಿಸಬೇಕಾಗತ್ತೆ. ಅದು ಯಾವುದೂ ಗೊತ್ತಿಲ್ಲದೆ ಇದ್ದರೆ ಕವಡೆ ಶಾಸ್ತ್ರದ ಮೂಲಕ ಗುರುಗಳಿಂದ ಉತ್ತರಗಳನ್ನು ಪಡೆಯಬಹುದಾಗಿದೆ. ಇನ್ನು ದಿನ ಭವಿಷ್ಯ, ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಧಾರ್ಮಿಕ ವಿಚಾರವಾಗಿ ನಾವು ನಿತ್ಯವೂ ಕೂಡ ಒಂದೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ದಿನ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರೋಂಥ ವಿಚಾರ ಪಿತೃಪಕ್ಷ ನಡೀತಾರೆ. ಅದರಿಂದ ಈ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಈ ದಿನ ಮಾತಾಡ್ತಾ ಇರುವಂಥದ್ದು. ಹಾಗಾಗಿ ಪ್ರಥಮ ರಾಶಿ ಮೇಷರಾಶಿಯವ್ರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಇದರ ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದ್ದೆ. ಯಾರೆಲ್ಲ ಮೇಷರಾಶಿಗಳಿದ್ದೀರಾ ನೋಡ್ಕೊಳ್ಬೇಕು. ನೀವೇನಾದರೂ ಇವತ್ತು ಮಹತ್ವದ ಒಂದು ನಿರ್ಧಾರ, ಮಹತ್ವದ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡ್ರೆ ಅದರಲ್ಲಿ ಹಿನ್ನಡೆ ಹೊಂದ್ತೀರಾ ಅಂತ ಹೇಳ್ತಾರೆ. ಯಾವುದಾದ್ರೂ ಆಗ್ಬೋದು, ಯಾವುದೋ ವಿಚಾರದಲ್ಲಿ ಇವತ್ತು ಸ್ವಲ್ಪ ತಡ ಆಗ್ಬೋದು ಅಥವಾ ಹಿನ್ನಡೆ ಆಗ್ಬೋದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಈಗ ಏನೋ ಅಂದ್ಕೊಂಡಿರ್ತೀರ, ನಿನ್ನೆ ಮೊನ್ನೆ ಎಲ್ಲ ಕೆಲಸ ಕಾರ್ಯಗಳಾಗಿರುತ್ತೆ, ಅದ್ರ ಬಗ್ಗೆ ಚಿಂತನೆ ಮಾಡಿರ್ತೀರ, ಇವತ್ತು ಆ ಕೆಲಸ ಆಗಲೇಬೇಕು ಅಂದ್ಕೊಂಡಿರ್ತೀರ. ಅಂಥ ಒಂದು ವಿಶೇಷವಾಗಿರುವಂಥ ಕೆಲಸ ಮೇಷರಾಶಿಯವ್ರಿಗೆ ಹಿನ್ನಡೆ ಆಗುವಂತಹ ಸಂದರ್ಭವನ್ನು ಎದುರು ನೋಡಬೇಕಾಗುತ್ತೆ. ಇವತ್ತು ಕೆಲಸ ಇನ್ನು ಅನಿರೀಕ್ಷಿತ ಧನಲಾಭ ಸಾಧ್ಯತೆ ಕೂಡ ಇದೆ ಅಂತ ನೋಡಿ. ಇದರಲ್ಲಿ ಆ ಕೆಲಸ ಕಾರ್ಯ ಹಿನ್ನಡೆ ಆದರೂ ಕೂಡ ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಇದೆ, ಧನಲಾಭ ಅನಿರೀಕ್ಷಿತವಾಗಿ ನೀವು ಅಂದುಕೊಂಡಿರಲ್ಲ ನೋಡಿ. ಇವತ್ತೇನೋ ಕೆಲಸ ಆಗಬೇಕಾಗಿರುತ್ತೆ, ಕೆಲಸ ಆಗಿರಲ್ಲ, ಆದರೆ ಹಣದ ವಿಚಾರನೂ ಹಂಗೆ ಆಗಿರುತ್ತೆ ಅಂದ್ಕೊಂಡ್ಬಿಟ್ಟಿರ್ತೀರ. ಆದರೆ ಅನಿರೀಕ್ಷಿತವಾಗಿ ಹಣದ ಅಂದರೆ ಧನದ ಒಂದು ಧನಲಾಭ ಆಗುವಂತಹ ನಿರೀಕ್ಷೆ ಇವತ್ತು ನೀವು ಇಟ್ಕೊಳ್ಬೋದು ಮೇಷರಾಶಿಯವರು. ಇನ್ನು ವೃಷಭರಾಶಿಯವ್ರಿಗೆ ನೋಡೋಣ. ಇದನ್ನು ಆಟೋಮೊಬೈಲ್ಸ್ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಲಿದೆ ನೋಡಿ. ಯಾರೆಲ್ಲ ಆಟೋಮೊಬೈಲ್ಸಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ವೃಷಭರಾಶಿಯವರು, ಕೆಲಸದ ಒತ್ತಡ, ಕೆಲಸದ ಅಭಾವ ಆಗುವಂಥದ್ದು, ತೊಂದರೆಗಳಾಗುವಂಥದ್ದು ಅಥವಾ ಅಧಿಕವಾಗಿ ಕೆಲಸ ಬರುವಂಥದ್ದು, ಅದರಿಂದ ದೈಹಿಕ ಸಾಮರ್ಥ್ಯ ಕಗ್ಗುವಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಜಾಗೃತರಾಗಿರಬೇಕು. ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವಂತಹ ಸಂದರ್ಭ ಏನಾದರೂ ಇದ್ದರೆ ಇವತ್ತು ಮನೋರಂಜನೆಗೋಸ್ಕರ ತುಂಬ ಏನೋ ಕೆಲಸ ಮಾಡಿ ದಣಿದ್ರೆ ಅಥವಾ ಕೆಲಸದಲ್ಲಿ ತುಂಬ ಏನೋ ತೊಡಕಾಗ್ತಾ ಇದ್ದರೆ ಸ್ವಲ್ಪ ಮಾನಸಿಕ ನೆಮ್ಮದಿಗೋಸ್ಕರ ಮನೋರಂಜನಾ ಕ್ಷೇತ್ರಗಳಿಗೆ ನೀವು ಇವತ್ತು ಹೋಗೋದ್ರಿಂದ ಕೂಡ ಅನುಕೂಲಗಳಾಗುತ್ತೆ ವೃಷಭ ರಾಶಿಯವರಿಗೆ.
ಮಿಥುನ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ಶುಭ ಸಮಾಚಾರ ದೊರೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಿಥುನ ರಾಶಿ ಒಳ್ಳೆ ವಿಚಾರ ನೋಡಿ. ಇವತ್ತು ನಿಮ್ಮ ಕೆಲಸ ಕಾರ್ಯ ಎಲ್ಲೋ ಒಂದು ಹತ್ರ ಮಾಡ್ತಾ ಇರ್ತೀರ ನೋಡಿ, ನಿಮಗೆ ಒಂದು ಒಳ್ಳೆಯ ಸುದ್ದಿ ಕೇಳ್ತೀರಾ ಅಂತ. ಶುಭ ಸಮಾಚಾರ ನೀವು ಅಂದ್ಕೊಂಡದ್ದು ನೋಡಿ, ನಾವು ಏನು ಅಂದ್ಕೊಂಡಿರ್ತೀವಿ ಅದಾದರೆ ಅದೇ ಶುಭ ಅಂತ. ನಾವು ಅಂದುಕೊಂಡ ರೀತಿಯಲ್ಲಿ ತದ್ವಿರುದ್ಧ ಆದರೆ ಅದು ಅಶುಭ ಅಂತ. ಅಂದರೆ ನೀವಿವತ್ತು ಮನಸ್ಸಲ್ಲಿ ಏನು ಒಂದು ಸಂಕಲ್ಪ ಇಟ್ಕೊಂಡಿರ್ತೀರಾ ಆ ಕೆಲಸ ಪೂರ್ಣಗೊಳ್ಳುತ್ತೆ ಅಂತ. ಆದರೆ ಪೂರ್ಣಗೊಂಡ್ರೆ ನಿಮಗೆ ಶುಭ ಆಗುವಂಥದ್ದು ಖಚಿತ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಇರುತ್ತೆ ಅಂತ ಮಿಥುನ ರಾಶಿಯವರಿಗೆ ನೋಡಿ. ಯಾವುದೋ ಎಲ್ಲೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ, ಅಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ. ಭಾಗವಹಿಸಲಿಕ್ಕೆ ಅನುಕೂಲಗಳು ಕೂಡ ಇವತ್ತು ಆಗುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಎಚ್ಚರ ವಹಿಸುವುದು ಸೂಕ್ತ. ನೋಡಿ, ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ದೀರಾ, ಏನಾದರೂ ವ್ಯವಹಾರ ಇದ್ದರೆ ಇವತ್ತು ತುಂಬ ದಿನಗಳಿಂದ ಅಂದ್ಕೊಂಡಿರೋಂಥ ವ್ಯವಹಾರ ಯಾವುದೋ ಒಂದು ಇವತ್ತು ನೀವು ಅದನ್ನು ಒಂದು ಕಂಪ್ಲೀಟ್ ಮಾಡಬೇಕು ಅಂತ ಕೂತ್ಕೊಂಡ್ರೆ ಸ್ವಲ್ಪ ಎಚ್ಚರ ವಹಿಸುವುದು ಸೂಕ್ತ ವ್ಯವಹಾರದಲ್ಲಿ ಅಂತ ಹೇಳ್ತಾ ಇದೆ. ಇನ್ನು ಸಹಕಾರ ಸಂಘ ಕ್ಷೇತ್ರದವರೆಗೂ ಉತ್ತಮ ಲಾಭಾಂಶ ಇರುವಂಥವ್ರು ಯಾರೆಲ್ಲ ಕರ್ಕಾಟಕ ರಾಶಿಗಳು ಇದ್ದೀರಾ ನೋಡಿ, ಈ ಸಹಕಾರ ಸಂಘಗಳನ್ನ ಯಾರು ನಡೆಸ್ತಾ ಇರ್ತೀರಾ ಅಂಥವ್ರಿಗೆ ಈ ದಿನ ತುಂಬ ವಿಶೇಷವಾಗಿರುತ್ತೆ. ಉತ್ತಮ ಲಾಭಾಂಶ ಕೂಡ ಸಿಗುವಂಥದ್ದು. ಖರ್ಚುಗಳು ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ ಅಂತೇಳಿ ಖರ್ಚಿನ ಮೇಲೆ ಕಡಿವಾಣ ಹಾಕುವುದು ಒಳ್ಳೆಯದು. ಕರ್ಕಾಟಕ ರಾಶಿಯವರು ಯಾರೆಲ್ಲ ಇದ್ದೀರಾ, ಖರ್ಚಿನ ಮೇಲೆ ಹಿಡಿತ ಇರಬೇಕು. ವಿನಾಕಾರಣ ದುಂದು ವೆಚ್ಚ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಕ್ಕೆ ನೀವು ಒಳಗಾಗ್ತೀರ ಅಂತ ಹೇಳ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಮಿತ್ರರ ಸಹಕಾರ ಸಿಗುತ್ತೆ, ಒಳ್ಳೆಯ ವಿಚಾರ. ನಿಮ್ಮ ಯಾರು ಈ ಸಿಂಹರಾಶಿಯವ್ರಿಗೂ ಕೂಡ ಯಾವುದಾದ್ರೂ ವ್ಯಾಪಾರದಲ್ಲಿ ಹಿನ್ನಡೆ ಉಂಟಾಗಿದ್ದು, ಕೆಲವರು ಹೇಳ್ತಾ ಇರ್ತಾರೆ ಗುರುಗಳೇ ಯಾವುದೋ ವ್ಯಾಪಾರ ನಮಗೆ ಕೈ ಎತ್ತಾ ಇಲ್ಲ, ಈ ವ್ಯಾಪಾರ ಮಾಡಲಿಕ್ಕೆ ನಮ್ಗೆ ಅನುಕೂಲಗಳಾಗ್ತಿಲ್ಲ, ಏನೋ ತೊಂದರೆಗಳಾಗ್ತಾ ಇದೆ, ಅಭಿವೃದ್ಧಿ ಇಲ್ಲ, ಆ ಲಾಭಾಂಶ ಸಿಗ್ತಾ ಇಲ್ಲ. ವ್ಯಾಪಾರ ಚೆನ್ನಾಗಾದರೂ ಕೆಲವರಿಗೆ ಲಾಭದ ನಿರೀಕ್ಷೆ, ಕೆಲವರು ಇಟ್ಕೊಂಡಿರ್ತಾರೆ ಇಷ್ಟು ಲಾಭ ಬರಬೇಕು ನಮಗಂತ, ಆ ಲಾಭದಲ್ಲೂ ಕೂಡ ಏನೋ ತೊಂದರೆಗಳಾಗುತ್ತೆ. ಇದರಿಂದ ಏನು ನಿಮಗೆ ಇದ್ರಿಗೆ ಪರಿಹಾರ ಫಲ ಏನು ಅಂತಂದರೆ ಮಿತ್ರರ ಸಹಾಯ ಸಿಗುತ್ತೆ ಅಂತ ನೋಡಿ. ಯಾರೊಬ್ಬರು ನಿಮ್ಮ ಇಷ್ಟ ಮಿತ್ರರು ಜೊತೆಗಾರರಿಗೆ ಗೊತ್ತಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ಏನೋ ಅವರಿಂದ ಒಂದು ಕೆಲವೊಂದು ಮಾತುಗಳಿಂದನೋ ಅಥವಾ ಅವರ ಸಹಕಾರದಿಂದನೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ. ವಿದೇಶ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು. ವಿದೇಶದ ವಿಚಾರ ಮಾತಾಡ್ತಾ ಇದ್ದೀವಿ. ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತಾರೆ ಪರದೇಶಕ್ಕೆ ಹೋಗಿ ಒಂದು ಎಜುಕೇಷನಲ್ಲಿ ಏನೋ ಒಂದು ಓದಲಿಕ್ಕೆ ಅದರ ನೀವು ಗಮನ ಕೊಡ್ತಾ ಇರ್ತೀರಾ, ಅಲ್ಲಿ ಹೋಗಬೇಕು ಅಂದ್ಕೊಳ್ತಾ ಇರ್ತೀರಾ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂದರೆ ಸಂಬಂಧಪಟ್ಟಂಥ ವಿಚಾರಗಳು ಎಷ್ಟೋ ಸರಿ ತೊಂದರೆಗಳು ಆಗಿರುತ್ತೆ. ಅದು ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ. ನಮಗೆಲ್ಲ ಗೊತ್ತು, ಈಗ ಒಂದು ವಿದ್ಯಾಭ್ಯಾಸ ಅನ್ನುವಂಥದ್ದು ಈಗ ಸಾಮಾನ್ಯವಾಗಿ ನಾವು ನಮ್ಮ ದೇಶದಲ್ಲಿ ಓದಬೇಕಂದ್ರೆ ಎಷ್ಟೋ ಕಷ್ಟಗಳು, ನಮಗೆ ಅವ್ರಿಗೆ ಇಷ್ಟವಾಗಿರುವಂಥ ಕಾಲೇಜ್ ಆಗಲಿ ಅಥವಾ ಕೋರ್ಸಸ್ ಆಗಲಿ ಸಿಗ್ತಾ ಇರಲ್ಲ. ಆದರೆ ಅದು ವಿದೇಶದಲ್ಲಿ ನೀವು ಹೋಗಿ ಒಂದು ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಅದು ಇನ್ನೂ ಸ್ವಲ್ಪ ಕಷ್ಟಕರವಾಗಿರುವಂತಹ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗುತ್ತೆ. ಆದರೆ ಇವತ್ತು ಸಿಂಹರಾಶಿಯವರಿಗೆ ನೀವು ಪ್ರಯತ್ನ ಪಟ್ಟರೆ, ಕೆಲವೊಬ್ಬರು ತುಂಬ ಸರಿ ಪ್ರಯತ್ನ ಪಟ್ಟು ಸುಮ್ಮನಾಗ್ಬಿಟ್ಟಿರ್ತೀರ. ಅಂದರೆ ಇವತ್ತು ನೋಡಿ, ನೀವು ಕೈ ಬಿಡಬಾರ್ದು, ಛಲ ಇರಬೇಕು. ಸಿಂಹರಾಶಿಯವರು ಯಾರೆಲ್ಲ ಇದ್ದೀರಾ, ಇವತ್ತು ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಕಂತಹ ಪ್ರತಿಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಅಂತ. ಕನ್ಯಾ ರಾಶಿಯವರಿಗೆ ನೋಡಿದಾಗ ನೌಕರರಿಗೆ ಹೆಚ್ಚಿನ ಅಧಿಕಾರ ದೊರಕುವಂಥದ್ದು. ಯಾರೆಲ್ಲ ನೌಕರರು ಇರ್ತಾರೆ, ಕೆಲಸ ಕಾರ್ಯ ಮಾಡ್ತಾ ಇರ್ತೀರಲ್ವಾ, ನಿಮಗೆ ಅಧಿಕಾರ ಅಂತ ನಿಮ್ಗೆ ಇನ್ನೂ ಭಾರ ಹೆಚ್ಚಾಗುತ್ತೆ. ಅದರಿಂದ ಕೆಲವೊಂದು ಬಡ್ತಿ ಸಿಕ್ದಂಗೆ ಅದು ನಿಮ್ಗೆ ಒಂದು ಸ್ವಲ್ಪ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ, ಅಷ್ಟೇ ಕಷ್ಟದ ವಾತಾವರಣ ಕೂಡ ಇರುತ್ತೆ. ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕೂಡ ದೊರಕುವಂಥದ್ದು. ಕನ್ಯಾ ರಾಶಿಯವರಿಗೆ ಈ ವ್ಯಾಪಾರ ಉದ್ಯೋಗದಲ್ಲಿ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅಂದ್ಕೊಂಬಿಡಿ, ನೀವು ಒಳ್ಳೆಯದಾಗುತ್ತೆ, ನಿಮಗೆ ಒಂದು ಲಾಭಾಂಶ ಕೂಡ ನೀವು ಇದನ್ನು ನಿರೀಕ್ಷೆ ಮಾಡ್ಬೋದು ಕನ್ಯಾ ರಾಶಿಯವರು. ತುಲಾ ರಾಶಿಯವರಿಗೆ ನೋಡಿದಾಗ ನೂತನ ವ್ಯಾಪಾರಗಳಿಗೆ ಉತ್ತಮ ಕಾಲ ಅಂತ ಹೇಳ್ತಾರೆ ನೋಡಿ. ಉತ್ತಮ ಕಾಲ ಯಾರಿಗೆ, ವ್ಯಾಪಾರಸ್ಥರಿಗೆ, ಹೊಸದಾಗಿ ಏನು ಮಾಡ್ತಾ ಇರ್ತೀರ ಅಂಥವ್ರಿಗೆ. ಯಾರು ತುಲಾ ರಾಶಿಯವರು ಹೊಸದಾಗಿ ಏನೋ ಪ್ರಾರಂಭ ಮಾಡಿರ್ತೀರ, ಏನೋ ಒಂದು ವ್ಯಾಪಾರ ಬಿಸ್ನೆಸ್ ಪ್ರಾರಂಭ ಆಗಿರುತ್ತೆ, ನಿಮ್ಮದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ನೀವು ಇವಾಗ, ಅಂಥವ್ರಿಗೆ ಒಳ್ಳೆಯ ದಿನಗಳನ್ನ ನೀವು ನೋಡ್ತೀರ. ಕೃಷಿಕರಿಗೆ ಹೆಚ್ಚಿನ ಲಾಭವಾಗಲಿದೆ, ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಾಣುತ್ತೆ. ತುಲಾ ರಾಶಿಯವರು ನೋಡಿ, ಒಳ್ಳೆಯ ವಿಚಾರ. ಕೃಷಿಕರು ಯಾರಲ್ಲೇ ಇದ್ದೀರಾ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದೆ, ಲಾಭ ಆಗಿರಬಹುದು. ಇನ್ನು ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣುತ್ತೆ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ. ವೃಶ್ಚಿಕ ರಾಶಿಯವರಿಗೂ ಕೂಡ ಮಂಗಳ ಕಾರ್ಯಗಳ ವಿಚಾರ ನೋಡಿ, ಯಾವುದಾದ್ರೂ ಆಗ್ಬೋದು, ಮಂಗಳ ಶುಭ ಕಾರ್ಯ ಅಂತ ಹೇಳ್ತೀವಿ ನಾವು. ಮನೆಯಲ್ಲಿ ಶುಭ ಕಾರ್ಯಗಳ ಒಂದು ಸಿದ್ಧತೆ ಕೂಡ ಆಗುತ್ತೆ. ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ನೋಡಿ, ಸ್ವಲ್ಪ ಕುಟುಂಬದವರೊಟ್ಟಿಗಿದ್ದಾಗ ಮನೇಲಿ ಯಾವುದೋ ಶುಭ ಕಾರ್ಯ ಆಗ್ತಾ ಇರುತ್ತೆ, ಕೆಲವರು ಏನೋ ಹೇಳ್ತಾರೆ ಅಥವಾ ನಿಮ್ಮಿಂದ ಏನೋ ತೊಂದರೆ ಆಗ್ಬೋದು, ಅಥವಾ ಏನೋ ಒಂದು ತೊಂದರೆಗಳು ಒಂದು ಕುಟುಂಬದ ಜೊತೆ ಇದ್ದಾಗ ಒಂದು ಶುಭ ಕಾರ್ಯ ನಡೀತಾ ಇತ್ತು ಅಂತಂದರೆ ಕೆಲವೊಂದು ದೃಷ್ಟಿಗಳಿಂದ ನೋಡಿ, ಈಗ ಯಾರೋ ಒಬ್ಬರು ಅವ್ರ ಮನೇಲಿ ಏನೋ ಈ ಥರ ಶುಭ ಕಾರ್ಯ ಆಗ್ತಾ ಇದ್ದಪ್ಪ, ಯಾವುದೋ ಮದುವೆಗೆ ನೋಡ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಏನೋ ಕೆಲಸ ಆಗ್ತಾ ಇದೆ ಅಂದಾಗ ಸ್ವಲ್ಪ ದೃಷ್ಟಿಗಳು ಬರೋದಂತೂ ಸರ್ವೇ ಸಾಮಾನ್ಯ. ಇದರಿಂದ ಕೆಲವೊಂದು ಪ್ರೇರೇಪಿಸಲ್ಪಟ್ಟು ಏನಾಗುತ್ತೆ, ಕೆಲವೊಂದು ಮನೆಯಲ್ಲಿ ಒಂದು ಬಿಗುಡಿನ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಇರುತ್ತೆ. ಹಾಗಾಗಿ ನೆಮ್ಮದಿ ಕಳ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು ವೃಶ್ಚಿಕ ರಾಶಿಯವರು. ಧನುರಾಶಿಯವರಿಗೆ ನೋಡಿದಾಗ ಆಸ್ತಿ ವಿಷಯದಲ್ಲಿ ಎಚ್ಚರ ವಹಿಸುವ ಸೂಕ್ತ. ಧನುರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ಆಸ್ತಿ ವಿಚಾರ ತುಂಬ ಒಂದು ವಿಶೇಷವಾಗಿರುವಂಥ ಮಾಹಿತಿ ಇದೆ. ಏನಾದರೂ ಆಸ್ತಿ ವಿಚಾರವಿದ್ದು
ಆಸ್ತಿ ಹಂಚಿಕೆ ವಿಚಾರ ಅಂತ ಇದ್ದರೆ ಸ್ವಲ್ಪ, ಯಾಕಂದರೆ ಪಿತೃದ್ದು ಪಕ್ಷ ನಡೀತಾರೆ ಇದನ್ನು, ಪಿತೃಗಳ ಆಶೀರ್ವಾದ ಇರಲ್ಲ ನಿಮಗೆ, ಹಾಗಾಗಿ ತೊಂದರೆಗಳು ಕೂಡ ಆಗ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಿ ಇವತ್ತು ನೀವೇನಾದರೂ ಆಸ್ತಿ ವಿಚಾರದಲ್ಲಿ. ಆರ್ಥಿಕ ಕೊರತೆ ನೀಗುವುದರಿಂದ ನೆಮ್ಮದಿ ದೊರಕುತ್ತೆ. ಧನುರಾಶಿಯವರಿಗೆ ಒಂದು ಹಣದ ವಿಚಾರವಾಗಿ ಅನುಕೂಲ ಕೂಡ ಇರುವಂಥದ್ದು. ಮಕರ ರಾಶಿಯವರಿಗೆ ನೋಡಿದಾಗ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತೇಳಿ ವಸ್ತುಗಳು ಕಳವಾಗೋ ಸಾಧ್ಯತೆ ಹೆಚ್ಚಿದೆ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ನೋಡಿ, ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ನಿಮಗೆ, ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಅಥವಾ ವಸ್ತುಗಳ ವಿಚಾರದಲ್ಲಿ ತುಂಬ ಜಾಗೃತರಾಗಿರಬೇಕು. ಕಳುವಾಗುವಂಥ ನಿರೀಕ್ಷೆ ಕೂಡ ಇದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ನೋಡಿದಾಗ ಹಿರಿಯರ ಭೇಟಿಯಿಂದ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿರಿಯರಿಂದ ಒಂದು ಆಶೀರ್ವಾದ ಪಡ್ಕೊಳ್ಳಿ, ಅನುಕೂಲ ಕೂಡ ಇದೆ. ಕೆಲಸದಲ್ಲಿ ಅನುಕೂಲ, ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ. ಒಳ್ಳೆಯ ವಿಚಾರ. ಯಾವಾಗ ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ತಂದೆ ತಾಯಿಗಳಾಗ್ಬೋದು, ಯಾರೋ ಮನೇಲಿ ಅಜ್ಜಿ ತಾತಗಳು ಇರ್ತಾರೆ, ಅಂಥವರಿಂದನೂ ಕೂಡ ಒಂದು ಆಶೀರ್ವಾದ ತಗೊಂಡು ಮುಂದೆ ಹೋಗಿ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಸ್ವಂತ ಪ್ರಯತ್ನದಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ. ನೋಡಿ, ಏನಾದರೂ ನೀವು ಒಂದು ಪ್ರಯತ್ನ ಪಟ್ಟರೆ ಇವತ್ತು ಸ್ವಂತ ಯಾರನ್ನೋ ಮೂರನೇ ವ್ಯಕ್ತಿ ನೀವು ನಂಬಾರ್ದು. ಇವತ್ತು ಬೇರೆಯವ್ರನ್ನ ನಂಬೇಡಿ. ಯಾವುದೇ ಕೆಲಸ ಕಾರ್ಯ ಇತ್ತಂದರೆ ನೀವೇ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ. ಎಲ್ಲ ಕಾರ್ಯದಲ್ಲಿ ಆಸಕ್ತಿಯಿಂದ ಕಾರ್ಯನಿರ್ವಹಿಸುವಿರಿ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಯಾವಾಗ ನೀವೇ ಬೇರೆ ಬೇರೆ ಕೆಲಸ ಕಾರ್ಯಗಳು ಯಾವುದೇ ಆಗ್ಬೋದು, ನೀವೇ ಆಸಕ್ತಿಯಿಂದ ಮುಂದೂಡಿದಾಗ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ. ಅದರಿಂದ ಧನಾಗಮದ ನಿರೀಕ್ಷೆ ಕೂಡ ನೀವು ಮಾಡ್ಬೋದು ಮೀನರಾಶಿಯವರು. ವೀಕ್ಷಕರೇ, ಪ್ರತಿದಿನವೂ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರೂಜಿಯವರು ತಿಳಿಸ್ತಾ ಬಂದಿದ್ದಾರೆ. ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಪಿತೃಪಕ್ಷದ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ಮುಂದುವರಿಸೋದಾದರೆ, ನಿನ್ನೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಪಿತೃಪಕ್ಷವನ್ನು ಯಾಕೆ ಮಾಡಬೇಕು, ಅದರ ಆಚರಣೆಯ ಮಹತ್ವವೇನು, ಮಾಡದೇ ಇದ್ದರೆ ಏನೆಲ್ಲ ದೋಷಗಳು ನಮಗೆ ಉಂಟಾಗತ್ತೆ, ನಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಗುರೂಜಿಯವರು ತಿಳಿಸಿದರು. ಇವತ್ತು ಯಾವ ವಿಚಾರವನ್ನು ತಿಳಿಸ್ತಾರೆ ಈ ಬಗ್ಗೆ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ ನೋಡಿ, ಈಗ ಸಾಮಾನ್ಯವಾಗಿ ನಾವು ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ಪಿತೃಪಕ್ಷದ ಬಗ್ಗೆ ಆಚರಣೆ ಅಂತ. ಅಂದರೆ ಕೆಲವರು ಕೇಳ್ಬೋದು, ಗುರುಗಳೇ ಇದರಿಂದ ಆಚರಣೆ ಮಾಡಿಲ್ಲ ಅಂದರೆ ಎಷ್ಟು ನಮಗೆ ತೊಂದರೆಗಳಾಗುತ್ತೆ, ಅದು ಯಾಕೆ ಆಚರಣೆ ಮಾಡಬೇಕು ಅಂತೆಲ್ಲ ದಿನನಿತ್ಯವೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಆದರೆ ಕೆಲವರು ತಿಳ್ಕೊಳ್ಬೇಕಾಗಿರೋವಂಥ ವಿಚಾರ ಏನಿದು ಪಕ್ಷ ಅಂತ, ಯಾಕೆ ಪಿತೃಪಕ್ಷ ಅಂತ ನಾವು ಕರಿತೀವಿ ಅಂತ ನಾವು ಮೊದಲನೇದಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರೋವಂಥ ವಿಚಾರ ಇದು. ನೋಡಿ, ಈ ಭಾದ್ರಪದ ಮಾಸ, ಯಾವುದೇ ಮಾಸ ಆದರೂ ಕೂಡ ನಾವು ಎರಡು ಪಕ್ಷ ನೋಡ್ತೀವಿ. ಅಂದರೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಎರಡು ಪಕ್ಷಗಳನ್ನು ನಾವು ಪ್ರತಿ ಮಾಸದಲ್ಲಿ ನೋಡ್ತೀವಿ. ಆದರೆ ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷ ಆಗಲಿ ಅಥವಾ ತದನಂತರ ಬರುವಂತಹ ಕೃಷ್ಣ ಪಕ್ಷದಲ್ಲಿ ನಾವು ಈ ಕೃಷ್ಣ ಪಕ್ಷದಲ್ಲಿ ನೋಡಿ, ದೇವತೆಗಳಿಗಿಂತ ಈ ಯಾರು ನಾವು ಪಿತೃದೇವತೆಗಳಿರ್ತಾರೆ ಅವರಿಗೆ ತುಂಬ ವಿಶೇಷವಾಗಿರುವಂತಹ ಶಕ್ತಿ ಹೊಂದಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕಾಲವನ್ನು, ಈ 15 ದಿನ ಪೌರ್ಣಮಿಯ ನಂತರ ಬರುವಂತಹ 15 ದಿನಗಳು ಏನು ಕೃಷ್ಣ ಪಕ್ಷ ಅಂತ ನಾವು ಕರಿತೀವಿ, ಈ 15 ದಿನಗಳನ್ನೇ ನಾವು ಪಿತೃಪಕ್ಷ ಅಂತ ಹೇಳುವಂಥದ್ದು. ಹಾಗಾಗಿ ಯಾಕೆ ಇದನ್ನು ಪಿತೃಪಕ್ಷ, ಯಾಕೆ ಇದು ಅಷ್ಟು ಶ್ರೇಷ್ಠ ಅಂತಂದರೆ, ನೋಡಿ, ಯಾವುದೇ ಒಬ್ಬ ಮನುಷ್ಯ ಋಣಬಾಧೆ ಅಂತ ಇದ್ದೇ ಇರುತ್ತೆ. ಆ ಋಣವನ್ನು ತೀರಿಸಲೇಬೇಕು. ನೋಡಿ, ತುಂಬ ಎಲ್ಲ ಋಣಗಳಿಗಿಂತ ತುಂಬ ವಿಶೇಷವಾಗಿರುವಂಥದ್ದು ಪಿತೃ ಋಣ. ನಾವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅವರ ಋಣದಲ್ಲಿ ಇರ್ತೀವಿ. ನಾವು ಎಷ್ಟು ಈಗ ಏನು ಋಣ ಅಂದರೆ ಫಸ್ಟ್ ತಿಳ್ಕೊಳ್ಬೇಕು. ನೋಡಿ, ಋಣ ಅಂದರೆ ಏನಿಲ್ಲ, ಋಣ ಅಂದರೆ ಸಾಲ ಅಂತ. ನೋಡಿ, ಈಗ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇದನ್ನು ಸಾಲ ಅಂದ್ಕೊಳ್ಬೋದು. ನಾವು ಎಷ್ಟೆಲ್ಲ ಸಾಲಗಳು ತೊಗೊಳ್ತಾ ಇರ್ತೀವಿ ನಮ್ಮ ಪಿತೃಗಳಿಂದ. ನೋಡಿ, ಈ ದೇಹ ಬರೋದೇ ನಮ್ಮ ಪಿತೃಗಳಿಂದ. ನಾವು ಹೇಳ್ತಾರಲ್ವ, ಎತ್ತವರ ಋಣ ನಾವು ಯಾವತ್ತೂ ತೀರಿಸ್ಲಿಕ್ಕಾಗಲ್ಲ ಎಂದು, ಈ ದೇಹ ಸವಿಸಿದ್ರೂ ಕೂಡ ನಾವು ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ತುಂಬ ವಿಶೇಷವಾಗಿರುತ್ತೆ. ನೀವು ಒಂದು ಪಿತೃಗಳ ಅನುಗ್ರಹಕ್ಕೊಳಗಾಗಲು, ನೋಡಿ ನಾನು ಹೇಳ್ತೀನಿ ಒಂದು ವಿಚಾರ, ನಾವು ದೇವರ ಪೂಜೆ ಪುನಸ್ಕಾರ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನೀವು ಎಂಥ ದೇವಸ್ಥಾನನೇ ಕಟ್ಟಿರಿ, ನೀವು ಕೆಲವರು ಹೇಳ್ಬೋದು, ಗುರುಗಳೇ ನಾವು ಎಷ್ಟು ಪೂಜೆಗಳು ಮಾಡ್ತೀವಿ, ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದೀವಿ, ತೀರ್ಥಯಾತ್ರೆಗಳು ಮಾಡ್ತಾ ಇರ್ತೀವಿ, ತಿಂಗಳಿಗೆ 2 ಸರಿ ತಿರುಪತಿಗೆ ಹೋಗಿ ಬರ್ತೀವಿ, ಧರ್ಮಸ್ಥಳಕ್ಕೆ ಹೋಗಿ ಬರ್ತೀವಿ, ಎಲ್ಲ ದೇವಸ್ಥಾನ ಕುಲದೇವರುಗಳ ಪೂಜೆ, ಆರಾಧನೆ, ಹೋಮ, ಯಜ್ಞ ಎಲ್ಲ ಮಾಡ್ತಾ ಇದ್ದೀವಿ. ನಮಗೇನು ಅಭಿವೃದ್ಧಿನೇ ಇಲ್ಲ ಗುರುಗಳೇ. ಏನಾದರೂ ಒಂದು ಮನೆಯಲ್ಲಿ ತೊಂದರೆ, ಏನೋ ಹಣ ಬರುತ್ತೆ ಹಂಗೆ ಹೋಗ್ಬಿಡುತ್ತೆ, ಎಷ್ಟೋ ತೊಂದರೆಗಳಾಗ್ತಾ ಇದೆ. ಇದೆಲ್ಲವನ್ನು ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಯಾವುದೇ ಒಬ್ಬ ಮನುಷ್ಯ ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪಿತೃಗಳನ್ನು ಮರಿತಾ ಇದ್ದ, ಪಿತೃಪಕ್ಷ ಮಾಡ್ತಾ ಇಲ್ಲ, ಒಂದು ಪಿತೃಗಳನ್ನು ಗೌರವಿಸ್ತಾ ಇಲ್ಲ, ಆವಾಗ ಅವನಿಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಅಂತ. ಯಾಕಂದರೆ ಯಾವನೇ ಒಬ್ಬ ಏಳಿಗೆ ಆಗಬೇಕೋ, ಮನುಷ್ಯ ಒಂದು ಕುಟುಂಬ ಉದ್ಧಾರ ಆಗಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ನಿಮಗೆ ಇರಲೇಬೇಕಾಗುತ್ತೆ. ಹಾಗಾಗಿ ನೋಡಿ, ಈ ಒಂದು ಕಾಲಗಳು ತುಂಬ ವಿಶೇಷವಾಗಿರುವಂಥದ್ದು. ನಮ್ಮ ಹಿಂದಿನಿಂದನೂ ಕೂಡ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಹಾಗಾಗಿ ಪಿತೃಪಕ್ಷವನ್ನು ಎಲ್ಲರೂ ಕೂಡ ಅವಶ್ಯಕವಾಗಿ ನಾವು ಆಚರಣೆ ಮಾಡಲೇಬೇಕು. ಯಾಕೆ ಅಂತ ತಿಳ್ಕೊಳ್ಬೇಕು. ನೋಡಿ, ಈಗ ನಮ್ಮ ಪಿತೃಗಳು ಅಂತಂದರೆ, ಈಗ ಕೆಲವೊಂದು ಪಿತೃದೇವತೆಗಳು ಅಂತ ನಾವು ಕರಿತೀವಿ. ಯಾರು ನಮ್ಮ ಒಂದು ಮನೆಯಲ್ಲಿ ಮರಣ ಹೊಂದಿರ್ತಾರೆ ಅವರಿಗೆ ಪಿತೃಪಕ್ಷ ಅಂತ ಮಾಡುವಂಥದ್ದು. ಆದರೆ ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕು ಪುರಾಣಗಳಲ್ಲಿ ಏನು ಹೇಳ್ತಾ ಇದೆ ಅಂತ. ಕೆಲವೊಂದು ಪುರಾಣಗಳು ಹೇಳುತ್ತೆ ನಮ್ಮ ಸತ್ತವರನ್ನ ನಾವು ಪಿತೃಗಳು ದೇವತೆಗಳು ಅಂತ ಹೇಳ್ತೀವಿ. ಆದರೆ ನಮ್ಮ ಕೆಲವರು ಹೇಳ್ತಾರೆ ಈಗ ಹಿರಿಯರು ಅಂತ ಹೇಳ್ತಾರೆ. ಆ ಹಿರಿಯರು ಈಗ ನೋಡಿ, ಇವ ಸತ್ತಿರೋರು ಅವ್ರಿಗೆ ಪುನರ್ಜನ್ಮ ಕೂಡ ಇರ್ಬೋದು.
ಕೆಲವೊಂದು ಈಗ ಅದು ಒಂದು ಪುರಾಣಗಳಲ್ಲಿ ಹೇಳ್ತಾ ಇರ್ತಾರೆ. ನಾವು ಗುರುಗಳಿಗೆ ಹೌದು ಈಗ ನಮ್ಮ ಸತ್ತಿರೋರು ಪುನರ್ಜನ್ಮ ಅಂತ ಹೇಳ್ತಾರೆ, ಅವ್ರಿಗೆ ಯಾವ ರೀತಿ ನಾವು ಒಂದು ಹವಿಸ್ ಕೊಡೋದು, ಯಾರಿಗೆ ಯಾವ ರೀತಿ ಎಡೆ ಇಡೋದು, ಇದೆಲ್ಲವನ್ನೂ ಕೂಡ ನಾವು ಈ ಪಿತೃಪಕ್ಷದ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟು ಬರ್ತೀವಿ. ಯಾಕಂದರೆ ಯಾಕೆ ಈ ಪಿತೃಪಕ್ಷ ಶ್ರೇಷ್ಠತೆ ಬಗ್ಗೆ ನೀವು ಫಸ್ಟ್ ತಿಳ್ಕೊಳ್ಬೇಕು. ನೋಡಿ, ಈಗ ದೇವತೆಗಳಿಗೆ ಬಲ ಕಡಿಮೆ ಇವಾಗ ಪಿತೃಪಕ್ಷದಲ್ಲಿ 15 ದಿನ ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ. ಯಾರು ದೇವರ ಪೂಜೆ ಪುನಸ್ಕಾರ ಮಾಡಲ್ಲ. ನೋಡಿ, ಎಲ್ಲೂ ನಿಮಗೆ ಯಾವುದೇ ಯಜ್ಞ ಯಾಗಾದಿಗಳು ನಡೀತಾ ಇರಲ್ಲ ಇವಾಗ, ಯಾವುದೇ ಪ್ರತಿಷ್ಠಾಪನೆಗಳು ನಡೀತಾ ಇರಲ್ಲ ಇವಾಗ, ಯಾವುದೇ ಪೂಜೆ ಪುನಸ್ಕಾರಗಳು ನಡೀತಾ ಇರಲ್ಲ. ಯಾರು ಗೃಹ ಪ್ರವೇಶಗಳು ಯಾರು ಮಾಡ್ಕೊಳ್ತಾರೆ? ಯಾರು ಮದುವೆ ಕೂಡ ಮಾಡ್ಕೊಳ್ಳಲ್ಲ. ಈಗ ಮಾಡಲಿ ನೋಡೋಣ, ಪಿತೃಪಕ್ಷ ಇದೆ ಗುರುಗಳೇ, ಏನು ನಿಮ್ಗೆ ಗೊತ್ತಾಗಲ್ವಾ ಪಿತೃಪಕ್ಷ ಇದೆ ಮದುವೆ ಮಾಡ್ಕೊಳಕ್ಕಾಗುತ್ತಾ ಅಂತ? ಎಲ್ರಿಗೂ ಗೊತ್ತಿದ್ದು, ಆದರೆ ಆಚರಣೆ ವಿಧಿವಿಧಾನಗಳು ಗೊತ್ತಿಲ್ಲ. ಹಾಗಾಗಿ ಅವಶ್ಯಕವಾಗಿ ತಿಳ್ಕೊಳ್ಳಿ, ದೇವತೆಗಳು ಬಲಹೀನ ಅಂತಂದರೆ ಅವ್ರಿಗೆ ಬಲ ಇಲ್ಲ ಅಂತಲ್ಲ, ಅಂದರೆ ಪಿತೃದೇವತೆಗಳಿಗೆ ತುಂಬ ವಿಶೇಷವಾಗಿರುವಂತಹ ಶಕ್ತಿ ಇರುತ್ತೆ. ನೋಡಿ, ಮಹಾಲಯ ಅಮಾವಾಸ್ಯೆ ಎಷ್ಟೋ ಜನ ಭಯ ಬೀಳ್ತಾರೆ, ಅಮಾವಾಸ್ಯೆ ಹುಷಾರಾಗಿರಬೇಕು ಅಂತ ಹೇಳ್ತಾರೆ, ಯಾವುದು ಶುಭ ಕಾರ್ಯಗಳು ಮಾಡಲ್ಲ. ಅದು ಮಹಾಲಯ ಅಮಾವಾಸ್ಯೆ ಅಂದರೆ ತುಂಬ ಇನ್ನೂ ಹೆಚ್ಚಿನದಾಗಿರುವಂಥದ್ದು. ಏನಿದೆ ಅಂತ ತಿಳ್ಕೊಳ್ಬೇಕು. ಮಹಾಲಯ ಅಮಾವಾಸ್ಯೆಯಲ್ಲಿ ನಾವು ಈ ಪಿತೃಗಳ ಪೂಜೆ ಮಾಡಿ, ಅವತ್ತು ಏನು ಮಾಡಬಾರ್ದು ಅಂತೇನಿಲ್ಲ, ಪಿತೃಗಳ ಪೂಜೆ ಅಂತ. ಗುರುಗಳೇ, ನಮಗೆ ಪಿತೃಗಳ ಪೂಜೆ ಯಾವ ರೀತಿ ಗೊತ್ತಿಲ್ಲ ಅಂತ. ನೋಡಿ, ಒಂದು ಶಾಸ್ತ್ರೋಕ್ತವಾಗಿ ಪಿತೃಗಳ ಪೂಜೆ ನೀವು ಮಾಡಲೇಬೇಕು. ನಾವು ಮುಂದಿನ ದಿನಗಳಲ್ಲಿ ಅದು ಶಾಸ್ತ್ರೋದ ರೀತಿ ತಿಳಿಸ್ಕೊಡ್ತೀನಿ. ಆದರೆ ಯಾರೆಲ್ಲ ಮಾಡಬೇಕು ಅದನ್ನು ಕೂಡ ಕೆಲವರು ಕೇಳ್ತಾರೆ, ಗುರುಗಳು ಹೆಣ್ಣು ಮಕ್ಕಳಿದ್ದಾರೆ ಮನೆಯಲ್ಲಿ ಮಾಡ್ಬೋದಾ? ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು ಅವಶ್ಯಕವಾಗಿ. ಈ ಗಂಡು ಮಕ್ಕಳಿದ್ದರೂ ಮನೇಲಿ ಮಾಡ್ತಾ ಇಲ್ಲ, ಅದಕ್ಕೇನು ಮಾಡಬೇಕು ಎಲ್ಲವನ್ನು ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಇಲ್ಲ ಗುರುಗಳೇ, ನಮಗೆ ಪಿತೃಪಕ್ಷ ಮಾಡೋಕ್ಕಾಗ್ತಿಲ್ಲ, ಮನೇಲಿ ಯಾರೂ ಇಲ್ಲ, ಯಾರೋ ಈಗ ನಾವು ಕಡೆಯ ಕುಲ ಒಂದು ಸಂತತಿನೇ ಕಡೆದಾಗಿರುತ್ತೆ, ಏನು ಮಾಡಬೇಕು? ಇದೆಲ್ಲವನ್ನು ಕೂಡ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ನಮ್ಮ ವಾಹಿನಿಯಲ್ಲಿ ಈ 15 ದಿನಗಳ ಕಾಲ ನಾವು ಈ ಪಕ್ಷಗಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಘಟಶ್ರಾದ್ದ ಅಂತ ಬರುತ್ತೆ. ನಮ್ಮ ವಂಶದಲ್ಲಿ ಯಾರೂ ಇಲ್ಲ, ನಾನೇ ಕಡೆಯ ಕುಡಿ, ನನಗೆ ಯಾರು ಮಾಡಬೇಕು ಪಿತೃ ಅಂದರೆ ನನಗೆ ಯಾರು ಮಾಡಬೇಕು ಪಕ್ಷಗಳು? ಇದಕ್ಕೇನು ಪರಿಹಾರ? ಇದೆಲ್ಲವನ್ನು ಕೂಡ ನೀವು ಅವಶ್ಯಕವಾಗಿ ತಿಳ್ಕೊಳ್ಳೇಬೇಕಾಗುತ್ತೆ. ಇನ್ನು ಗುರುಗಳೇ, ಪಿತೃಪಕ್ಷ ನಡೀತಾ ಇದೆ, ನಮ್ಮ ಹಿರಿಯರು ಯಾರೋ ಸತ್ತೋಗ್ಬಿಟ್ಟಿದ್ದಾರೆ, ಮರಣ ಹೊಂದಿದ್ದಾರೆ, ನಮಗೆ ಅವ್ರ ತಿಥಿ ಗೊತ್ತಿಲ್ಲ, ಯಾವ ಒಂದು ಇದರಲ್ಲಿ ಸತ್ತೋಗಿದ್ದಾರೆ ಗೊತ್ತಿಲ್ಲ, ನಾವು ಯಾವ ರೀತಿ ಮಾಡಬೇಕಂತ. ನೋಡಿ, ಈಗ ಈ 15 ದಿನಗಳು ಪಿತೃಪಕ್ಷದಲ್ಲಿ ನಿಮ್ಮ ಕೈಲಿ ಏನಾದರೂ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ, ಒಂದು ಶಾಸ್ತ್ರದಲ್ಲಿ ಹೇಳ್ತಾ ಇದೆ, ಪುರಾಣದಲ್ಲಿ ಹೇಳ್ತಾ ಇದೆ, ಇದಾದ ನಂತರ ಈ ದೀಪಾವಳಿ ಹಬ್ಬ ಎಲ್ಲ ಬರುತ್ತೆ. ನಮಗೀಗ ನವರಾತ್ರಿಗಳು ಕಳೆದು ದೀಪಾವಳಿ ಬರೋವರೆಗೂ ಕೂಡ ಈಗ ನಾವು ಇಲ್ಲ ಗುರುಗಳೇ, ನಾವೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದೀವಿ, ಇಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ, ಏನೋ ತೊಂದರೆ ಆಗಿದೆ, ನಾವು ಪಕ್ಷ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದಕ್ಕೇನಾದರೂ ಪರಿಹಾರ ಇಲ್ವೇ ಅಂತ ಕೇಳಿದಾಗ ಶಾಸ್ತ್ರ ರೀತಿಯ ನೋಡ್ಬೋದಾಗ ಈ ದೀಪಾವಳಿ ಕೆಲವು ನೋಡಿ, ದೀಪಾವಳಿಯಲ್ಲಿ ಹಿರಿಯರು ಪೂಜೆ ಮಾಡ್ತಾರೆ. ಯಾಕಂದರೆ ನೋಡಿ, ಅವಶ್ಯಕವಾಗಿ ನಾವು ಮಾಡಲೇಬೇಕಾಗಿರುವಂತಹ ವಿಚಾರ ಈ ಪಿತೃಪಕ್ಷ ಅಂತ. ನಮಗೆ ಅಲ್ಲಿವರೆಗೂ ಕೂಡ ಅವಕಾಶಗಳಿದೆ. ಗುರುಗಳು ಯಾರೋ ಹೇಳ್ಬಿಟ್ಟಿದ್ದಾರೆ 15 ದಿನನೇ ಮಾತ್ರ ಬಲ, 15 ದಿನದಲ್ಲಿ ಮಾಡಬೇಕು. ಹೌದು, ಮಾಡಬೇಕು. ನಿಮಗೆ ಅವಕಾಶಗಳಿಲ್ಲ ಅಂತಂದರೆ ಏನು ಮಾಡಿ? ಈಗ ದಸರಾದಲ್ಲಿ ಕೂಡ ಕೆಲವರು ಹಬ್ಬದಲ್ಲಿ ಕೂಡ ಈ ಪಿತೃಗೆ ಸಂಬಂಧಪಟ್ಟಂತ ಮಾಡ್ತಾರೆ. ಯಾಕಂದರೆ ಕೆಲವೊಂದು ಪ್ರಾಂತೀಯವಾಗಿ ಮಾಡ್ಕೊಂಬಂದಿರ್ತಾರೆ, ಇನ್ನೊಂದು ಅವ್ರ ವಂಶಾಚಾರ ಅಂತ ನಾವು ಹೇಳ್ತೀವಿ. ಈಗ ಈ ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ, ಪಿತೃನ ಈಗ ನಿಮಗೆ ತರ್ಪಣ ಕೊಡಬೇಕು ಅಂತ ಹೇಳಿದ್ರೆ ನಡೆಯಲ್ಲ ಅದು. ಕೆಲವೊಬ್ರು ನೋಡಿ, ಹಳ್ಳಿ ಕಡೆ ಅವ್ರ ವಂಶಾಚಾರ ಅಂತ ಇರುತ್ತೆ, ಪ್ರಾಂತೀಯ ಆಚಾರಗಳಿರುತ್ತೆ. ಒಂದೊಂದು ಊರುಗಳಲ್ಲೇ ಒಂದೊಂದು ರೀತಿಯ ಆಚರಣೆಗಳು ನಾವು ನೋಡ್ತೀವಿ. ಈಗ ಹಬ್ಬಗಳನ್ನೇ ನಾವು ನಮ್ಮ ಈಗ ಕರ್ನಾಟಕದಲ್ಲೇ ಆಗಲಿ, ಆಂಧ್ರದಲ್ಲಾಗಲಿ, ತಮಿಳುನಾಡು ಅಥವಾ ನಾರ್ತಲ್ಲಿ ಕೂಡ ಒಂದೊಂದು ವಿಶೇಷವಾಗಿ ಬೇರೆ ಬೇರೆ ಥರ ಇರುತ್ತೆ. ನಾವು ಇಲ್ಲಿ ಮಾಡೋ ಹಬ್ಬ ಅಲ್ಲಿ ಮಾಡಲ್ಲ, ಇಲ್ಲಿರೋ ದೇವರು ಅಲ್ಲಿ ಬೇರೆ ಥರ ಇರುತ್ತಾರೆ. ಈಗ ಒಂದೊಂದು ಕಡೆ ನೋಡ್ತೀವಲ್ಲ ನಾವು, ಈಗ ನಾವು ಸ್ವಾಮನ ವೇಷ ಹಾಕಿ ಕೆಲವೊಂದು ಕಡೆ ನೋಡ್ತಾ ಇರ್ತೀವಿ. ಅದೇ ನಾವು ಈಗ ಅದು ಈಗ ದಕ್ಷಿಣ ಕನ್ನಡ ಹೋದರೆ ಅಲ್ಲಿ ಬೇರೆ ಥರ ಗುಳಿಕ ಅದು ಇದು ನಾವು ನೋಡ್ತಾ ಇರ್ತೀವಲ್ಲ. ಆ ರೀತಿ ಯಾವ ರೀತಿ ದೇವತೆಗಳನ್ನು ನಾವು ಒಂದೊಂದು ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತೀವಿ, ಪಿತೃಪಕ್ಷವನ್ನು ಕೂಡ ಕೆಲವೊಂದು ಕಡೆ ಚೇಂಜ್ ಆಗ್ತಾನೆ ಇರುತ್ತೆ. ನಾವು ಶಾಸ್ತ್ರ ಹೇಳಿದೆ, ನೀವು ಬನ್ನಿ, ನೀವು ಏನು ಪಿತೃ ತರ್ಪಣ ಕೊಡಬೇಕು, ಪಿಂಡ ಪ್ರದಾನ ಮಾಡಬೇಕು, ನೀವು ತ್ರಿಪಿಂಡ ಶ್ರಾದ್ದ ಮಾಡಿ, ನೀವು ಮೋಕ್ಷನಾರಾಯಣ ಬಲಿಗಳು ಮಾಡಿಸ್ಬೇಕು, ನೀವು ಇಂಥ ಸ್ಥಳದಲ್ಲೇ ಮಾಡಬೇಕು ಅಂದರೆ ಆಗಲ್ಲ. ಕೆಲವೊಂದು ಅವ್ರ ನಂಬಿಕೆಯಲ್ಲಿ ಇರ್ತಾರೆ, ಯಾಕಂದರೆ ನಾವು ನಂಬಿಕೆಗೆ ನಾವು ಭಂಗ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನೀವು ಆದರೆ ಅವಶ್ಯಕವಾಗಿ ಪಿತೃಗೆ ಸಂಬಂಧಪಟ್ಟಂತೆ ಪೂಜೆ ಮಾಡಬೇಕು. ನೋಡಿ, ಒಬ್ಬ ಮನುಷ್ಯ ನೀವು ತಿಳ್ಕೊಂಡ್ಬಿಡಿ, ಪಿತೃಗಳ ಆಶೀರ್ವಾದ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಮುಂದುವರಲಿಕ್ಕಾಗಲ್ಲ. ನಿಮ್ಮ ಮನೆಯಲ್ಲಿ ಸಂತಾನ ಆಗಲ್ಲ. ನೋಡಿ, ಪಿತೃಗಳು ಈ 15 ದಿವಸ ನಿಮ್ಮ ಮನೆ ಸುತ್ತನೇ ಓಡಾಡ್ತಿರ್ತಾರಂತೆ. ಇದನ್ನು ಫಸ್ಟ್ ನೀವು ತಿಳ್ಕೊಳ್ಬೇಕು. ಯಾಕೆ ಬಲ ಅಂತಂದರೆ, ಪಿತೃಗಳಿಗೆ ನೋಡಿ, ದೇವರು ಯಾರು ಪಿತೃಗಳಿಗೆಲ್ಲ ನಾವು ಯಮನನ್ನು ನೋಡ್ತೀವಿ. ನಾವು ಯಮ ಎಲ್ಲರನ್ನೂ ಕೂಡ ಬಿಡ್ತಾನಂತೆ, ಹೋಗಿ ನೋಡಿ ನಿಮಗೆ ನಿಮ್ಮಲ್ಲಿರುವಂತಹ ನಿಮ್ಮ ಕುಟುಂಬದವರು ನಿಮ್ಮನ್ನು ಯಾವ ರೀತಿ ಗೌರವ ಕೊಡ್ತಾ ಇದ್ದಾರೆ, ಏನು ಪಕ್ಷ ಮಾಡೋದೇ ಅದು, ನೀವು ಹಿರಿಯರನ್ನು ಯಾವ ರೀತಿ ಗೌರವಿಸ್ತಾ ಇದ್ದೀರಾ, ಅವ್ರಿಗೆ ನೀವು ತರ್ಪಣ ಕೊಡುವಂಥದ್ದು ಅವ್ರಿಗೆ ಬಾಯಾರಿಕೆ ಅಂದರೆ ಎಷ್ಟೋ ದಿನಗಳ ಗಟ್ಟಲೆ ನೀರು ಕೂಡ ಕೊಡ್ದಿರಲ್ವಂತೆ. ಆಹಾರ ನೀವು ಕೊಟ್ಟ ತಕ್ಷಣ ಅವರು ಕೆಲವರು ಹೇಳ್ಬೋದು, ಗುರುಗಳಿಗೆ ಯಾವ ರೀತಿ ಆಹಾರಗಳ ಬಗ್ಗೆನೂ ಕೂಡ ಹೇಳ್ತಾರೆ. ನಾವು ಬರೀ ಎಳ್ಳು ಮತ್ತು ಅನ್ನದಿಂದ ನಾವು ಮಾಡಿಕೊಡ್ತೀವಿ. ಆ ಎಳ್ಳನ್ನು ತಿಂತಾರ ಅಂದರೆ ಅದಲ್ಲ, ಅದು ಹವಿಸ್ಸು. ನೋಡಿ, ಪಿತೃಗೆ ಸಂಬಂಧಪಟ್ಟಂಥ ವಿಚಾರವಾಗಿ ನಾವು ಹೇಳ್ತೀವಿ, ಕೆಲವೊಂದು ದೇವತೆಗಳು ಅವ್ರಿಗೆ ತಗೊಂಡೋಗಿ ಅದನ್ನು ಹವಿಸ್ಸು ಮುಖಾಂತರವಾಗಿ ಕೊಡ್ತಾರೆ.
ಅದನ್ನು ಅವ್ರಿಗೆ ಯಾವ ರೀತಿ ಅವ್ರಿಗೆ ಇಷ್ಟವಾಗಿರುವಂತಹ ರೀತಿ ಆಹಾರ ಅವರು ಸೇವನೆ ಮಾಡ್ತಾರೆ ಅಂತ ನಮ್ಮ ಮನೆಯ ಸುತ್ತಮುತ್ತ, ನಾವಿರುವ ಸುತ್ತಮುತ್ತ ನಮ್ಮ ಪಿತೃಗಳು ಬಂದೇ ಬರ್ತಾರೆ ಈ ಪಿತೃಪಕ್ಷಗಳಲ್ಲಿ. ಹಾಗಾಗಿ ಈ ಕೆಲವೊಂದು ವಿಚಾರ ಗುರುಗಳೇ ನಾವು ಪಿತೃಪಕ್ಷ ಮಾಡಲಿಕ್ಕಾಗಿಲ್ಲ, ಇದರಲ್ಲಿ ಏನೆಲ್ಲ ಇನ್ನೂ ಕೆಲವೊಂದು ಒಂದು ಸರಳವಾಗಿರುವಂತಹ ಒಂದು ಏನಾದರೂ ನಿಮಗೆ ಪರಿಹಾರ ಅಂತ ಹೇಳಿದಾಗ ನಾನು ಇವತ್ತು ನೋಡಿ ಇದನ್ನು ಸರಳ ಪರಿಹಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ನೋಡಿ ಈಗ ಮಾಡಲಿಕ್ಕಾಗಿಲ್ಲ ಗುರುಗಳೇ. ನೋಡಿ ಸಾಮಾನ್ಯವಾಗಿ ಪಿತೃಪಕ್ಷ ಆದಾಗ ಈ ಹಸುಗಳಿಗೆ ನಾವು ತಿನ್ನಿಸೋದು ನೋಡ್ತೀವಿ. ಹಾಗಾಗಿ ನೋಡಿ ಈಗ ಸರಳ ಒಂದು ಚಿಕ್ಕದೊಂದು ಪರಿಹಾರ ಇದು. ನಿಮ್ಗೆ ಏನಾದರೂ ಪಿತೃಪಕ್ಷ ಮಾಡಿಲ್ಲ ಅಂತಂದರೆ ಹಸುವಿಗೆ ಸಂಬಂಧ ಹುಲ್ಲು ತಿನ್ನಿಸುವಂಥದ್ದು, ಅದನ್ನು ಮಾಡಿಕೊಂಡಾಗ ನಿಮಗೆ ಕೆಲವೊಂದು ಈಗ ಪಿತೃಗೆ ಸಂಬಂಧಪಟ್ಟ ದೋಷಗಳು ಕಡಿಮೆ ಮಾಡ್ಕೊಳ್ಬೋದು. ಎಸ್, ಪರಿಹಾರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿಯೂ ವೀಕ್ಷಕರಿಗೆ ತಿಳಿಸ್ಕೊಡೋಣ. ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಹಾಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಗುರುಗಳೇ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.